ಮೆಟ್ರೋ ಲ್ಯಾಬ್ಸ್ನ ಭವ್ಯ ಉದ್ಘಾಟನೆ, ಆಧುನಿಕ ರೋಗ ನಿರ್ಣಯ ಸೌಲಭ್ಯಗಳ ಉದ್ಘಾಟನೆ. ಬೀದರ್ ನಗರದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಮೈಲಿಗಲ್ಲು ಎಂದು ಗುರುತಿಸಲ್ಪಟ್ಟ ನಿಮ್ಮ ವಿಶ್ವಾಸಾರ್ಹ ರೋಗ ನಿರ್ಣಯ ಪಾಲುದಾರರಾದ ಮೆಟ್ರೋ ಲ್ಯಾಬ್ಸ್ನ ಭವ್ಯ ಉದ್ಘಾಟನೆಯು ಫೆಬ್ರವರಿ 15, 2026ರಂದು ಭಾನುವಾರ ಸಂಜೆ 7 ಗಂಟೆಗೆ ಬೀದರ್ನ ಸರ್ಕಾರಿ ಆಸ್ಪತ್ರೆಯ ಬಳಿಯ ಜಿಯೋ ಮಾರ್ಟನ್ ಮೇಲಿರುವ ಪ್ರಿನ್ಸ್ ಕಾಂಪ್ಲೆಕ್ಸ್ನ 1ನೇ ಮಹಡಿಯಲ್ಲಿ ನಡೆಯಿತು. ಉದ್ಘಾಟನಾ ಸಮಾರಂಭದಲ್ಲಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀ ಈಶ್ವರ್ ಖಂಡ್ರೆ, ಅರಣ್ಯ ಪರಿಸರ ಮತ್ತು ಪರಿಸರ ಸಚಿವರು, ಕರ್ನಾಟಕ ಸರ್ಕಾರ, ಶ್ರೀ ರಹೀಂ ಖಾನ್ ಶಾಸಕರು ಬೀದರ್ ಮತ್ತು ಸಚಿವರು, ಶ್ರೀ ಸಾಗರ್ ಈಶ್ವರ್ ಖಂಡ್ರೆ ಸಂಸದರು ಬೀದರ್, ಶ್ರೀ ಮೊಹಮ್ಮದ್ ಗೌಸ್ ಸಿಎಂಸಿ ಅಧ್ಯಕ್ಷರು ಬೀದರ್, ಡಾಕ್ಟರ್ ಅಬ್ದುಲ್ ಕಾದಿರ್, ಶ್ರೀ ಮನ್ನನ್ ಸಯೀದ್ ಮತ್ತು ಡಾಕ್ಟರ್ ಮಕ್ಸೂದ್ ಚಂದಾ ಸೇರಿದಂತೆ ಇತರ ಗಣ್ಯರು ಭಾಗವಹಿಸಿದ್ದರು. ಸಮಾರಂಭದಲ್ಲಿ ಮಾತನಾಡಿದ ಭಾಷಣಕಾರರು, ಯಾವುದೇ ರೋಗದ ಚಿಕಿತ್ಸೆಯಲ್ಲಿ ಸಕಾಲಿಕ ಮತ್ತು ನಿಖರವಾದ ರೋಗ ನಿರ್ಣಯವು ನಿರ್ಣಾಯಕ ಪಾತ್ರ ವಹಿಸುತ್ತದೆ ಎಂದು ಒತ್ತಿ ಹೇಳಿದ್ರು. ಮೆಟ್ರೋ ಲ್ಯಾಬ್ಸ್ ಆಧುನಿಕ ಯಂತ್ರಗಳು, ಸುಧಾರಿತ ತಂತ್ರಜ್ಞಾನ ಮತ್ತು ತರಬೇತಿ ಪಡೆದ ಸಿಬ್ಬಂದಿಯನ್ನ ಹೊಂದಿದ್ದು, ರೋಗಿಗಳು ಕಡಿಮೆ ಸಮಯದಲ್ಲಿ ನಿಖರ ಮತ್ತು ವಿಶ್ವಾಸಾರ್ಹ ಫಲಿತಾಂಶಗಳನ್ನು ಪಡೆಯುವುದನ್ನು ಖಚಿತಪಡಿಸುತ್ತದೆ. ಪರೀಕ್ಷಾ ಸೌಲಭ್ಯಗಳನ್ನು ಒದಗಿಸುವುದು ಮಾತ್ರವಲ್ಲದೆ ಬೀದರ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸುಲಭವಾಗಿ ಪ್ರವೇಶಿಸಬಹುದಾದ ಮತ್ತು ಕೈಗೆಟುಕುವ ಆರೋಗ್ಯ ಸೇವೆಯನ್ನ ಒದಗಿಸುವುದು ತಮ್ಮ ಗುರಿಯಾಗಿದೆ ಎಂದು ನಿರ್ವಹಣಾ ತಂಡ ಹೇಳಿದೆ. ಸಮಾರಂಭದ ಕೊನೆಯಲ್ಲಿ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಲಾಯಿತು ಮತ್ತು ಸಮುದಾಯದ ಸರ್ಕಾರ ಮತ್ತು ಬೆಂಬಲವನ್ನ ಕೋರಲಾಯಿತು. पूरी फैसिलिटीज देंगे, इसके लिए मैं बहुत बहुत मुबारकबाद देता हूँ पूरे मेट्रो लैब्स की पूरी टीम को। एक बहुत बड़ा इनका नेटवर्क है, पूरे हॉस्पिटल से इनका लगा हुआ है। तो इसके लिए आज हमारे मन्नान भाई यूनिटी के स्टेट के सेक्रेटरी है, जनरल सेक्रेटरी, और हमारे कॉर्पोरेशन के सदर मोहम्मद गौस है, काउंसलर्स है, इस तरह से सभी शहर के बीदर के जिम्मेदार लोग आए हैं। बहुत ही अच्छी सर्विस है और वेल डिसिप्लिन मेंटेन है, क्योंकि इतने बड़े लैबों को कनेक्शन है तो बहुत ज़रूरी है कि बहुत ही अच्छी करेक्ट रिपोर्ट आए। तो बीदर में हॉस्पिटल के साथ लैब भी बढ़ना चाहिए। और मैं कर्नाटक गवर्नमेंट सरकार ಬೀದರ್ ಆಫೀಸ್ ಕೊಲ್ಲೂರು ವರದಿಗಾರ.